ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ ಸಮಾಧಿಗೆ ಜಾಗ ನೀಡಿದ್ದಕ್ಕೆ ನಟ ಅಹಿಂಸಾ ಚೇತನ್ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. 2.5 ಎಕರೆ ಜಾಗ ನೀಡಿದ್ದಕ್ಕೆ ಚೇತನ್ ಆಕ್ಷೇಪಾರ್ಹ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿರೋದು ನಟ ಅಹಿಂಸಾ ಚೇತನ್. ರಾಜ ಸಮಾಧಿಗೆ ಜಾಗ ನೀಡಿದ್ದು ತಿಳುವಳಿಕೆ ನಿರ್ಧಾರವಾಗಿತ್ತ. 21ನೇ ಶತಮಾನದಲ್ಲಿ ಪ್ರಮುಖ ಹೋರಾಟವೇ ಭೂಮಿ. ಸರ್ಕಾರ ಅದನ್ನ ಗಮನದಲ್ಲಿಟ್ಟುಕೊಂಡು ಜನರಿಗೆ ಹಂಚಬೇಕು. ಮತಗಳ ಲಾಭದ ಉದ್ದೇಶದಿಂದ ಹಂಚಬಾರದು ಅಂತ ಪೋಸ್ಟ್ ಹಾಕಿದ್ದಾರೆ. ಚೇತನ್ ಪೋಸ್ಟ್ಗೆ ರಾಜ್ಕುಮಾರ್ ಅಭಿಮಾನಿಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಬಸವೇಶ್ವರ ನಗರ ಠಾಣೆಗೆ ದೂರು ನೀಡಿದ್ದಾರೆ ರಾಜ್ಕುಮಾರ್ ಸೇನೆ. ಅಹಿಂಸಾ ಚೇತನ್ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ದೂರನ್ನ ಕೊಟ್ಟಿದ್ದಾರೆ. ರಾಜ್ಕುಮಾರ್ ಅಭಿಮಾನಿಗಳಿಗೆ ಇದರಿಂದ ಅವಮಾನ ಮಾಡಲಾಗಿದೆ. ನಮಗೆ ನೋವಾಗಿದ್ದು ಸಾರ್ವಜನಿಕವಾಗಿ ಕ್ಷಮೆ ಕೇಳಿಸುವಂತೆ ಆಗ್ರಹಿಸಿದ್ದಾರೆ. ನೋಡಿ, ಇಲ್ಲಿ ಪೋಸ್ಟ್ ನಿಮಗೆ ತೋರಿಸ್ತಾ ಇದ್ದೀವಿ. ಬೆಂಗಳೂರು ನಗರ ಮಧ್ಯದಲ್ಲಿ 2006ರಲ್ಲಿ ಒಬ್ಬ ನಟನ ಸಮಾಧಿ ಕಾಂಪ್ಲೆಕ್ಸ್ಗಾಗಿ 2.5 ಎಕರೆ ಭೂಮಿಯನ್ನ ನೀಡೋದು ತಿಳುವಳಿಕೆಯ ನಿರ್ಧಾರವಾಗಿತ್ತೆ ಅನ್ನೋದನ್ನ ಪ್ರಶ್ನಿಸಬೇಕಾಗಿದೆ. ಒಬ್ಬ ನಟನ ಸಮಾಧಿ ಕಾಂಪ್ಲೆಕ್ಸ್ಗಾಗಿ ಅಂತ ಬರ್ಕೊಂಡಿದ್ದಾರೆ. ಮೇಲ್ಗಡೆ ರಾಜ್ಕುಮಾರ್ ಅವರನ್ನ ನಾವು ಬಹಳ ಗೌರವಿಸ್ತೇವೆ ಅಂತ ಕೂಡ ಒಂದು ಲೈನ್ ಇದೆ, ನೋಡಬಹುದು. ಚೇತನ್ ಕುಮಾರ್, ನಾವು ರಾಜ್ಕುಮಾರ್ ಅವರನ್ನ ಒಬ್ಬ ಮಹಾನ್ ಕಲಾವಿದರಾಗಿ ಗೌರವಿಸುತ್ತೇವೆ. 21ನೇ ಶತಮಾನದ ಭಾರತದಲ್ಲಿ ತಿಳುವಳಿಕೆ ಇತ್ತ ಅಥವಾ ಈ ರೀತಿಯಾಗಿ ಪ್ರಮುಖ ಹೋರಾಟವೇ ಭೂಮಿಯಾಗಿತ್ತು. ಸರ್ಕಾರ ಅದನ್ನ ಗಮನದಲ್ಲಿಟ್ಟುಕೊಂಡು ಜನರಿಗೆ ಹಂಚಬೇಕು, ಮತಗಳ ಲಾಭದ ಉದ್ದೇಶದಿಂದ ಹಂಚಬಾರದು ಅಂತ ಪೋಸ್ಟ್ ಮಾಡಿದ್ದಾರೆ. ನಿನ್ನೆ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನ ಎಲ್ಲ ಅಭಿಮಾನಿಗಳು ಸಡಗರ ಸಂಭ್ರಮದಿಂದ ಎಲ್ಲ ಕಡೆ ಆಚರಣೆ ಮಾಡಿದ್ವಿ. ಈ ಮೊಸಲ್ ಕಣ್ಣುಡ್ಕಂತ ಕೆಲವು ಕಿಡಿಗೇಡಿಗಳು ಮಾಡ್ತಾನೆ ಇರ್ತಾರೆ. ಆಗಾಗ ಅಂಥವ್ರಿಗೆ ನಾವು ಆಗಾಗ ಸರಿಯಾದಂತ ಏನ್ ಮಾಡ್ಬೇಕು ಮಾಡ್ಕೊಂಡೇ ಬಂದಿದ್ದೀವಿ. ಇತ್ತೀಚೆಗೆ ನಿರುದ್ಯೋಗಿ ನಟ ವಿದೇಶಿ ತಳಿ ನಟನೆ ಮಾಡೋಕ್ಕೂ ಸರಿಯಾಗಿ ಬರಲ್ಲ ಅಂಥವ್ರು ರಾಜ್ಕುಮಾರ್ ಅವ್ರಿಗೆ ಸ್ಮಾರಕದಲ್ಲಿ 2.5 ಎಕರೆ ಯಾಕೆ ಕೊಡಬೇಕು ಅನ್ನೋಂಥ ಮಾತು ಹೇಳಿದ್ದಾರೆ. ಇದನ್ನು ಖಂಡಿಸೋದಕ್ಕೆ ನಾವು ಬಂದಿದ್ದೀವಿ. ಅದನ್ನ ವಿರುದ್ಧ ಸಾಮಾಜಿಕ ಜಾಲತಾಣನ ಮುಟ್ಕೊಂಡು ಹಾಕೊಂಡು ಕಾನೂನು ರೀತಿ ಕ್ರಮ ತಗೋಬೇಕಂತ ಅಣ್ಣವರ ಅಭಿಮಾನಿಗಳು ಪ್ರತಿಭಟನೆ ಮಾಡಿ ಮನವಿ ಕೊಡಬೇಕು. ಅವನು ಕ್ಷಮೆ ಕೇಳಬೇಕು. ಯಾಕೆ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟಿದಬ್ಬ ಇತ್ತಲ್ಲ, ಅಭಿಮಾನಿಗಳೆಲ್ಲ ಸಂಭ್ರಮ ಪಡ್ತಾ ಇದ್ರೆ ಒಬ್ಬ ಎಲ್ಲೋ ಊರಲ್ಲಿ ಕುಂತ್ಕೊಂಡು ತನ್ನ ಫೇಸ್ಬುಕ್ ನಲ್ಲಿ ಬರ್ಕೊಳ್ತಾರೆ, ರಾಜ್ಕುಮಾರ್ ಅವ್ರಿಗೆ 2.5 ಎಕರೆ ಕೊಡ್ಬೇಕಂತ ಸರ್ಕಾರ ಏನ್ ಮಾಡ್ತಾ ಇದ್ದಾರೆ, ಅವ್ರಿಗೆ ರಾಜ್ಕುಮಾರ್ ಅವ್ರ ಪ್ರೀತಿ ಅಂತಾನೆ ಹೇಳೋದು ಜೊತೆಗೆ ಅವಾಗ ಹೇಗ್ ಕೊಟ್ರು ಅನ್ನೋದನ್ನು ಆತ ಒಂದು ವಿರೋಧ ಮಾಡ್ತಿದ್ರು. ಅವ ಹೇಳೋಣ ದಾರಿ ಪೋಸ್ಟ್ ಮಾಡ್ತಾರೆ. ಇದರಿಂದ ನೋಡ್ಬಿಟ್ಟು ನಮ್ಗೆ ಬಹಳ ಘಾಸಿ ಆಗುತ್ತೆ ನಮ್ಮ ಮನಸ್ಸಿಗೆ. ಯಾಕಂದ್ರೆ ನಾವೆಲ್ಲ ರಾಜ್ಕುಮಾರ್ ಅಭಿಮಾನಿಗಳು. ಒಂದು, ರಾಜ್ಕುಮಾರ್ ಅವರು ಬರೀ ಕಲಾವಿದರು ಅಷ್ಟೇ ಅಲ್ಲ, ಈ ನಾಡು ನುಡಿ ನೆಲ ಜಲ ಭಾಷೆ ಕನ್ನಡ ಹೋರಾಟ, ಹಾಗೆ ಬಹಳಷ್ಟು ವಿದ್ಯಾಸಂಸ್ಥೆಗಳಿರ್ಬೋದು, ಧಾರ್ಮಿಕ ಕ್ಷೇತ್ರಗಳಿರ್ಬೋದು, ಮಂತ್ರಾಲಯ, ಧರ್ಮಸ್ಥಳ ಇರ್ಬೋದು, ಎಲ್ಲ ಮಠಮಾನ್ಯಗಳಿಗೂ ಅವ್ರು ಬಹಳಷ್ಟು ಸಹಕಾರ ನೀಡಿದ್ದಾರೆ. ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ಯಾವುದೇ ತಗೊಳ್ಳಿ, ಕಾರ್ಗಿಲ್ ಯುದ್ಧ ಇರ್ಬೋದು ಅಥವಾ ನಂದಿನಿ ಇರ್ಬೋದು, ಯಾವುದೇ ವಿಚಾರಕ್ಕೆ ಬಂದ್ರು ರಾಜ್ಕುಮಾರ್ ಅವರು ಅಲ್ಲಿ ನಿಂತ್ಕೊಂಡು ಅವ್ರ ಕೈಲಾಗಿ ಕಾರ್ಯಗಳು ಮಾಡ್ತಾನೆ ಇದ್ದಾರೆ. ಸಾಮಾಜಿಕ ಕಾರ್ಯಗಳನ್ನೆಲ್ಲ ಅವ್ರು ಮಾಡಿದ್ದಾರೆ. ಅವ್ರ ಮನೆಯವರು, ಅವ್ರ ಕುಟುಂಬದವರು, ಅವರು ರಸಸಂಜೆ ಕಾರ್ಯಕ್ರಮ ಮುಖಾಂತರ ಪೊಲೀಸ್ ಪರಿಹಾರ ನಿಧಿ, ಬರ ಪರಿಹಾರ ನಿಧಿಗಳು, ನೆರೆ ಹಾವಳಿಗಳು ಏನೇ ಬಂದ್ರು ರಾಜ್ಕುಮಾರ್ ಅವರು ಅಲ್ಲಿ ನಿಂತ್ಕೊಳ್ತಿದ್ರು. ಕಾವೇರಿ ಗಲಾಟೆಯಿಂದ ಅವ್ರು ನಿಂತ್ಕೊಳ್ತಾ ಇದ್ರು, ಹೋಗ ಚಳವಳಿಯಿಂದ ಅವ್ರು ನಿಂತ್ಕೊಳ್ತಾ ಇದ್ರು. ಮುಂದಾಳಕ ನಿಂತ್ಕೊಂಡು ರಾಜ್ಕುಮಾರ್ ಅವರು ಕಲಾವಿದರು ಅಷ್ಟೇ ಅಲ್ಲ, ಹೋಗ ಚಳವಳಿ ನಿಂತಿದ್ರು. ಹಾಗಾಗಿ ದಯವಿಟ್ಟು ರಾಜ್ಕುಮಾರ್ ಅವರ ಮೇಲೆ ಇನ್ನಿಸದ ಆಪಾದನೆಗಳನ್ನು. ಇದು ರಾಜ್ಕುಮಾರ್ ಅಭಿಮಾನಿಗಳು ಹೇಳ್ತಾ ಇರುವಂತ ಮಾತು. ಸರಿಯಾಗಿ ನಟನೆ ಮಾಡೋದಕ್ಕೂ ಕೂಡ ಬರಲ್ಲ ಈ ವ್ಯಕ್ತಿಗೆ. ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾರೆ ಇವರು. ರಾಜ್ಕುಮಾರ್ ಅವ್ರ ಬಗ್ಗೆ ಏನು ಗೊತ್ತಿದೆ ಇವರಿಗೆ? ಸಹಜವಾಗಿ ರಾಜ್ಕುಮಾರ್ ಅವರ ಅಭಿಮಾನಿಗಳು ಸಿಟ್ಟನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಇನ್ನೊಂದು ಪ್ರಶ್ನೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ರಾಜ್ಕುಮಾರ್ ಅವರ ಅಭಿಮಾನಿ ಯೋಗಿ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಯೋಗಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಏನ್ ಹೇಳ್ತೀರಿ? ಚೇತನ್ ಅವರು ಈ ರೀತಿಯಾಗಿ ಪೋಸ್ಟ್ ಮಾಡಿದ್ದಾರೆ, ಏನ್ ಹೇಳ್ತೀರಿ ಮೊದಲಿಗೆ?
ಸರ್ ಮೊದ್ಲೇಗೆ ನಾವೊಂದು ಅಚೇತನ್ಗೆ ಒಂದು ಆ ಮನುಷ್ಯನ್ಗೆ ಗೌರವ ಕೊಡ್ಬೇಕು ಅಂತಿದೆ, ಆದ್ರೆ ಗೌರವ ಕೊಡಲ್ಲ ಸರ್ ಆ ಮನುಷ್ಯನಿಗೆ. ಏನಕ್ಕೆ ಅಂದ್ರೆ ಹಾಂ ಆ ಮನುಷ್ಯ ಫಸ್ಟ್ ಆಫ್ ಆಲ್ ಅಣ್ಣವ್ರ ಬಗ್ಗೆ ಮಾತಾಡಕ್ಕೆ ಈ ದೇಶದ ಸಿಟಿಜನೇ ಅಲ್ಲ ಆ ಮನುಷ್ಯ. ಎಲ್ಲೋ ಅಮೆರಿಕಾದಲ್ಲಿ ಹುಟ್ಟು ಬೆಳೆದು ಆ ಮನುಷ್ಯನಿಗೆ ನಾವು ಜಾಗ ಕೊಟ್ಟು ಅವ್ನಿಗೆ ಇಲ್ಲಿ ಕಂಡಿದೀವಲ್ಲ, ಅದು ನಮ್ ತಪ್ಪು. ಅದು ಅಣ್ಣವ್ರ ಬಗ್ಗೆ ಪ್ರಶ್ನೆ ಮಾಡಕ್ಕೆ ಏನ್ ಯೋಗ್ಯತೆ ಇದೆ ಸರ್ ಇವ್ರಿಗೆ? ಏನ್ ಯೋಗ್ಯತೆ ಇದೆ ಹೇಳಿ? ಕನ್ನಡ ನಾಡು ನುಡಿಗೋಸ್ಕರ ಸೇವೆ ಸಲ್ಲಿಸಂತ ನಮ್ಮ ಅಣ್ಣವ್ರಿಗೆ ನಾವೇನ್ ಕಾಡಿ ಪೇಡಿ ತಗೊಂಡಿದ್ದಲ್ಲ. ಸರ್ಕಾರ ಗುರುತಿಸಿ ಅಣ್ಣವ್ರ ಸೇವೆನ ಗುರುತಿಸಿ ಅಣ್ಣವರು ಮಾಡಿರುವಂತಹ ಕನ್ನಡ ಹೋರಾಟಗಳಾಗಿರ್ಬೋದು, ಕನ್ನಡ ಚಿತ್ರರಂಗ ಸೇವೆ ನೋಡ್ಬಿಟ್ಟು ಕೊಟ್ಟಿರುವಂತ ಜಾಗ, ಅದನ್ನ ಪ್ರಶ್ನೆ ಮಾಡಕ್ಕೆ ಈ ಮನುಷ್ಯನ್ಗೆ ಏನ್ ಹಕ್ಕಿದೆ ಸರ್? ಏನ್ ನೈತಿಕತೆ ಇದೆ ಈ ಮನುಷ್ಯನ್ಗೆ? ನಾವು ಅದಕ್ಕೆ ನಿನ್ನೆ ರಾತ್ರಿಯಿಂದ ಫೋನ್ ಮಾಡ್ತಾ ಇದೀವಿ. ಈ ಮನುಷ್ಯ ನಮ್ಗೆ ಫೋನ್ ಅಟೆಂಡ್ ಮಾಡ್ತಾ ಇಲ್ಲ. ಅವ್ರಿಗೊಂದು ನಿಮ್ ಚಾನೆಲ್ ಮುಖಾಂತರ ಒಂದ್ ಹೇಳಕ್ ಇಷ್ಟ ಬೀಳ್ತೀನಿ. ಪೋಸ್ಟ್ ಹಾಕಕ್ಕೆ ಎಷ್ಟು ನಿಮ್ಗೆ ಧೈರ್ಯ ಇದೆಯೋ ಅದನ್ನ ಎದುರಿಸೋಷ್ಟು ಅಷ್ಟೇ ಧೈರ್ಯ ಇರಬೇಕು. ಅವ್ರ ಅಭಿಮಾನಿಗಳಿಗೆ ಉತ್ತರ ಕೊಡೋಕೆ ಧೈರ್ಯ ಇರಬೇಕು. ಒಂದ್ ಫೋನ್ಗೆ ರೆಸ್ಪಾನ್ಸ್ ಇಲ್ಲ, ಒಂದ್ ಮೆಸೇಜ್ ರೆಸ್ಪಾನ್ಸ್ ಇಲ್ಲ, ವಾಯ್ಸ್ ಮೆಸೇಜ್ ಕಳ್ಸಿದ್ದೀನಿ, ಯಾವ್ದಕ್ಕೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್. ಎಷ್ಟು ತಕ್ಷಣ ಮನುಷ್ಯ ಸಮಯ ಕೇಳಿ ಆ ಪೋಸ್ಟ್ ಡಿಲೀಟ್ ಮಾಡಿ ಅಣ್ಣವ್ರಿಗೆ ಗೌರವ ಸಲ್ಲಿಸಿದ್ರೆ ಸರಿ. ಇಲ್ಲ ಮುಂದಿನ ದಿನದಲ್ಲಿ ಆ ಅಪ್ಪನ ಹೇಳ್ತಾ ನಾವು ನಮ್ಮ ದೇಶದ ಸಿಟಿಜನ್ ಎಲ್ಲ ಸರ್ಕಾರಕ್ಕೆ ಒತ್ತಡ ತಂದು ಈ ಮನುಷ್ಯನ ಗಡಿಪಾರು ಮಾಡಿಸ್ತೀವಿ ಸರ್ ನಾವೆಲ್ಲ ಅಭಿಮಾನಿಗಳು ಸೇರ್ಕೊಂಡು. ಅಣ್ಣವ್ರ ಬಗ್ಗೆ ಪ್ರಶ್ನೆ ಮಾಡಕ್ಕೆ ಏನ್ ಸರ್ ಯೋಗ್ಯತೆ ಇದೆ ಇವ್ರಿಗೆಲ್ಲ? ಅಣ್ಣವ್ರ ಕೊಡುಗೆ ಏನಂತ ಗೊತ್ತಾ ಅವ್ರಿಗೆಲ್ಲ? 2-3 ಸಿನಿಮಾ ಮಾಡಿ ಮಕ್ಕಳು ಗೊತ್ತಿರಲ್ಲ, ಏನಿಲ್ಲ. ಜಯಮಾಲ ಅವ್ರ ಹತ್ರನ ಹೋಗಿದೆ ಸರ್. ಈಗ ನಾನು ಫಿಲಂ ಚೇಂಬರ್ಗೆ ಹೋಗಿದೆ ಕಂಪ್ಲೇಂಟ್ ಮಾಡಕ್ಕೆ, ಜಯಮಾಲ ಅವರು ಸಿಕ್ಕಿಲ್ಲ ನನಗೆ. ಸೋಮವಾರದಲ್ಲಿ ಸಿಗ್ತಾರೆ ಅಂತ ಹೇಳಿ ಚೇಂಬರ್ ಅಲ್ಲಿ ಹೇಳಿದ್ದಾರೆ. ಎಲ್ಲ ಅಭಿಮಾನಿಗಳು ತುಂಬಾ ಉಗ್ರವಾದ ಹೋರಾಟ ಮಾಡ್ತೀವಿ. ಆಲ್ರೆಡಿ ಈ ಮನುಷ್ಯನ ವಿರುದ್ಧ ನಮ್ಮ ಅಣ್ಣವ್ರ ಅಭಿಮಾನಿಗಳು ಸ್ವಲ್ಪ ಜನ ಇದರಲ್ಲಿ ಸೈಬರ್ ಕ್ರೈಮ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ರೀತಿಯಾದಂತಹ ಹೇಳಿಕೆ ಕೊಟ್ಟು ಅಣ್ಣವ್ರ ಅಭಿಮಾನಿಗಳಿಗೆ ತುಂಬಾ ಮನಸ್ಸಿಗೆ ನೋವು ಮಾಡಿದ್ದಾರೆ. ಈ ಪ್ರಶ್ನೆನ ಎಷ್ಟೋ ಜನ ರಾಜಕೀಯ ವ್ಯಕ್ತಿಗಳಿಗೆ ಜಾಗ ಕೊಟ್ಟಿದ್ದಾರೆ ಸರ್. ಎಷ್ಟೆಷ್ಟು ಎಕರೆಗಳು ಭೂ ಕಬಳಿಕೆ ಮಾಡ್ಕೊಂಡು ತಿಂತಾ ಇದಾರೆ ರಾಜಕೀಯ ವ್ಯಕ್ತಿಗಳು. ಅವ್ರನ್ನ ಪ್ರಶ್ನೆ ಮಾಡಕ್ ಹೇಳಿ. ಅಣ್ಣವ್ರ ಬಗ್ಗೆ ಪ್ರಶ್ನೆ ಮಾಡಕ್ಕೆ ಇವ್ರಿಗೆ ಏನ್ ಯೋಗ್ಯತೆ ಇದೆ? ಅಣ್ಣವ್ರ ಸರ್ಕಾರಕ್ಕೋಸ್ಕರ ಎಷ್ಟು ಕೊಡುಗೆ ಕೊಟ್ಟಿದ್ದಾರೆ. ಹಾಲಿನ ಅಣ್ಣವ್ರ ಕುಟುಂಬನೇ ಸರ್. ನಂದಿನಿ ಹಾಲ್ಗೆ ಫ್ರೀಯಾಗಿ ಪ್ರಚಾರ ಮಾಡಿದಂತವ್ರು ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ಈಗ ನಮ್ಮ ಡಾಕ್ಟರ್ ಶಿವಣ್ಣ ಆಗಿರ್ಬೋದು. ಈ ರೀತಿ ಅಣ್ಣವ್ರ ಕುಟುಂಬದ ಕೊಡುಗೆ ಇದೆ. ಈ ಮನುಷ್ಯನ ಏನಿದೆ ಸರ್ ನಮ್ಮ ಕರ್ನಾಟಕ ಕೊಡುಗೆ? ಅಂದ್ರೆ ಅವ್ರು ಹೇಳ್ತಾ ಇರೋದು, ಒಬ್ಬ ನಟನ ಸಮಾಧಿ ಕಾಂಪ್ಲೆಕ್ಸ್ಗಾಗಿ 2.5 ಎಕರೆ ಜಾಗ ಬೇಕಾಗಿತ್ತಾ ಅಂತ. ಅದೇ ಸರ್ ಹೇಳ್ತಾರ. ಅದು ಸಮಾಧಿ ಏನಕ್ಕೆ ಇವ್ನಿಗೆ ಹೇಳ್ತಾರ. ಅದಕ್ಕೇನೆ ಅವ್ರು ಕೊಟ್ಟಿರೋಂತ ಕೊಡುಗೆಗೆ ಇದಕ್ಕೆ ಆಗೋಗಿದೆ. ಎಷ್ಟು 20 ವರ್ಷ ಆಗೋಗಿದೆ, ನಡೀತಾ ಇದೆ. ಪ್ರಚಾರ ಕೇವಲಗೋಸ್ಕರ ಏನೋ ಒಂದು ಕಾಮೆಂಟ್ ಮಾಡವನೆ. ಇವ್ನು ತಾಕತ್ತಿದ್ರೆ ಅಣ್ಣವ್ರ ಅಭಿಮಾನಿಗಳ ಮುಂದೆ ನಿಂತ್ಕೊಂಡು ನಮ್ಮನ್ನ ಪ್ರಶ್ನೆ ಮಾಡಿ ಸರ್, ಏನಕ್ಕೆ ಇದು ಕೊಟ್ಟಿದ್ದಾರೆ ಅಂತ ನಾವ್ ಹೇಳ್ತೀವಿ. ಸರ್ಕಾರ ಏನಕ್ಕೆ ಕೊಟ್ಟಿದೆ ಅವ್ರಿಗೆ ಅಂತ ನಾವ್ ಹೇಳ್ತೀವಿ. ಇವ್ನಿಗೆ ಅದಕ್ಕೆ ಹೇಳ್ತಾರೆ ಸರ್, ಇವ್ನಿಗೆ ಏನು ಯೋಗ್ಯತೆ ಇದೆ ಸರ್? ನಮ್ ದೇಶದ ಸಿಟಿಜನ್ ಅಲ್ಲ ಇವನು. ಅಮೆರಿಕದಲ್ಲಿ ಹುಡ್ತವನು ಇವನು ಯಾಕೆ ಬಂದು ನಮ್ಮ ದೇಶದಲ್ಲಿ ಬಾಳೆ ಮಾಡ್ತಾವನೆ? ನಮ್ಮ ಕನ್ನಡ ನಾಡು ವಿಷಯ ಅಣ್ಣವ್ರ ಬಗ್ಗೆ ಕೇಳಕ್ಕೆ ಇವ್ನಿಗೆ ಏನು ಯೋಗ್ಯತೆ ಇದೆ? ಓಕೆ, ಥ್ಯಾಂಕ್ ಯು ತಮ್ಮ ಮಾತನಾಡಿದ್ದಕ್ಕೆ. ಎಸ್, ಗಮನಿಸ್ತಾ ಇದ್ದೀವಿ. ರಾಜ್ಕುಮಾರ್ ಅವರು ಅಂತ ಅಂದರೆ ಕನ್ನಡ ನಾಡಿನಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ, ಇಡೀ ಜಗತ್ತಿನಲ್ಲಿ ಅವರಿಗೆ ಅಭಿಮಾನಿ ಬಳಗ ಇದೆ. ಅವ್ರ ಬಗ್ಗೆ ಮಾತನಾಡಬೇಕಾದ್ರೂ ಭಾಳ ಜನ ಭಯ ಪಡ್ತಾರೆ. ಅವ್ರ ಬಗ್ಗೆ ಏನೇ ಹೇಳಬೇಕಾದ್ರೂ ಕೂಡ ಯೋಚನೆ ಮಾಡಿ ಮಾತನಾಡ್ತಾರೆ. ಯಾಕೆ ಅಂತ ಅಂದರೆ ಒಬ್ಬ ಅದ್ಭುತವಾದಂಥ ನಟ ಇಡೀ ಜಗತ್ತಿನಲ್ಲಿ. ಸೊ ಅದೆಲ್ಲದರ ಜೊತೆಗೆ ಅವರ ಸಮಾಧಿ ವಿಚಾರ ಇಷ್ಟು ವರ್ಷ ಬರದೇ ಇರೋ ಮ್ಯಾಟ್ರ್ ಇದು. ಈಗ ಯಾಕೆ ಸಡನ್ನಾಗಿ ಈ ಅಹಿಂಸಾ ಚೇತನ್ ಅವರು ಮಾತಾಡಿದರು ಅನ್ನೋದೊಂದು ಪ್ರಶ್ನೆ. ಜೊತೆಗೆ ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರಲ್ಲ, ರಾಜ್ಕುಮಾರ್ ಅವರ ಅಭಿಮಾನಿಗಳು ಭಾಳ ಸಿಟ್ಟಾಗ್ಬಿಟ್ಟಿದ್ದಾರೆ ಇವ್ರ ಮೇಲೆ, ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಈಗ. ಜೊತೆಗೆ ಏನೋ ಒಂದು 2-3 ಸಿನಿಮಾ ಮಾಡಿದ್ದಾರೆ. ಇವ್ರ ಮುಖಗಳು ಗೊತ್ತಿಲ್ಲ ನಮಗೆ, ಇವ್ರನ್ನೆಲ್ಲ ನಟ ಅಂತ ಕರಿಬೇಕು ನಾವು, ಇವ್ರಿಗೆ ನಟನೆ ಕೂಡ ಬರಲ್ಲ ಅಂದರೆ ಸಹಜವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಈಗ.